ಆದಿತ್ಯನಾಥ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವಾಗಿರುವ ದೃಶ್ಯ. ಪ್ರಯಾಗ್ರಾಜ್ಗೆ ಮಹಾಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರುವ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ದೆಹಲಿ ಎಲೆಕ್ಷನ್, ಈ ಹೊತ್ತಲ್ಲಿ ಮಹಾಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇರುವಂತಹ ಕ್ಷಣ. ಸಹಜವಾಗಿ ಕೆಲ ಚರ್ಚೆಗಳ ಮಧ್ಯದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾವನಾತ್ಮಕವಾಗಿ ಹಿಂದೂಗಳನ್ನ ಕನೆಕ್ಟ್ ಮಾಡೋದಕ್ಕೆ ಮುಂದಾಕಿದ್ದಾರೆ ಅನ್ನೋದು ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ದೃಶ್ಯ ನೋಡ್ತಾ ಇದ್ರಿ, ಎತ್ತ ಕಣ್ಣಾಯಿಸಿದ್ರು ಕೂಡ ಮಹಾಕುಂಭಮೇಳದಲ್ಲಿ ಜನಸಾಗರ, ಆ ಜನಸಾಗರದ ಹತ್ತಿರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈ ಬೀಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇವತ್ತು ಜನಸಾಮಾನ್ಯರಿಗೆ ಅವಕಾಶ ಇರಲ್ವಾ ಅಂದ್ರೆ ಖಂಡಿತ ಇರುತ್ತೆ. ಎರಡು ಘಾಟ್ಗಳನ್ನ ಹೊರತುಪಡಿಸಿ ಬೇರೆಲ್ಲ ಜನಸಾಮಾನ್ಯರಿಗೆ ಘಾಟ್ನ ವ್ಯವಸ್ಥೆ ಇದೆಯಲ್ಲ ಪುಣ್ಯ ಸ್ನಾನ ಮಾಡೋದಕ್ಕೆ, ಅಲ್ಲೆಲ್ಲ ಕೂಡ ಈಗಲೂ ಅನೇಕ ಭಕ್ತಾದಿಗಳು ನೆರೆದಿರುವ ದೃಶ್ಯ. ಅವ್ರ ಹತ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈ ಬೀಸಿರುವ ದೃಶ್ಯವನ್ನ ಗಮನಿಸಿದ್ರಿ. ಈಗ ಸಿಎಂ ಯೋಗಿ ಆದಿತ್ಯನಾಥ್ ಮಹಾಕುಂಭಮೇಳದ ಒಂದಷ್ಟು ವಿಶೇಷತೆಗಳ ಬಗ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಂತೆ ಕಾಣಿಸ್ತಾ ಇದೆ. ಇಬ್ಬರು ನಾಯಕರು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕಾಣದಲ್ಲಿ. ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕಾಣದಲ್ಲಿ ನೇರ ದೃಶ್ಯಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಕುಂಭಮೇಳಕ್ಕೆ ಆಗಮಿಸಿರುವ ದೃಶ್ಯ. ವಿಶೇಷ ಬೋಟ್, ಆ ಬೋಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚರಿಸಿ ಸಂಗಮದ ಕಡೆಗೆ ಹೊರಟಿರುವ ದೃಶ್ಯ. ಪ್ರತಿ ಕ್ಷಣದ ಮಾಹಿತಿಯನ್ನ ಅಥವಾ ಅಲ್ಲಿನ ಸಿದ್ಧತೆ, ಸಂಭ್ರಮ, ವಿಶೇಷತೆಗಳ ಬಗ್ಗೆ ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ಕೊಡ್ತಾ ಇರೋದು, ಎಕ್ಸ್ಪ್ಲೇನ್ ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಬ್ಬರು ನಾಯಕರ ಆ ಮಾತುಕತೆ. ಪ್ರತಿಯೊಂದನ್ನ ಕೂಡ ಕೈ ಬೀಸಿ ಅದನ್ನ ತೋರಿಸ್ತಾ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಳ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಅತಿ ದೊಡ್ಡ ಟಾಸ್ಕ್ ಇದು ಯುಪಿ ಸರ್ಕಾರಕ್ಕೆ. ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಕಾರಣ, ಒಬ್ರು ಪ್ರಧಾನಿ ಬರ್ತಾರೆ ಅಂದ್ರೆ ಅಲ್ಲಿನ ಸಿದ್ಧತೆಗಳು, ಪ್ರಮುಖವಾಗಿ ಭದ್ರತೆಯ ವಿಚಾರ, ಅದೆಲ್ಲವನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಹಾಕುಂಭ ಮೇಳಕ್ಕೆ ಆಗಮಿಸಿರುವ ದೃಶ್ಯ ವಿಶೇಷ ಬೋಟ್ ಮೂಲಕ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವಿಶೇಷ ಬೋಟ್ ಮೂಲಕ ಹೋಗ್ತಾರೆ ಅಂದಾಗ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಹೇಳ್ತಾ ಇದ್ರು ಯಾವ ರೀತಿ ಅದನ್ನ ಸಿದ್ಧಗೊಳಿಸಿದ್ದಾರೆ, ಯಾವ ರೀತಿ ಹೈ ಅಲರ್ಟ್ ಹಾಕಿದ್ದಾರೆ ಸಿಬ್ಬಂದಿ, ಯಾವ ರೀತಿ ಭದ್ರತೆನ ಹೆಚ್ಚು ಮಾಡಲಾಗಿದೆ ಅನ್ನೋದು. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದೇ ಬೋಟ್ ಮೂಲಕ ಅವರು ಸಂಚರಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಣ್ಯ ಸ್ನಾನ ಮಾಡಲಿದ್ದಾರೆ. ಅರೈಲ್ ಘಾಟ್ನಿಂದ ಈಗ ಸಂಗಮದ ಕಡೆಗೆ ಹೋಗ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಬೋಟ್ ಮೂಲಕ. ಆ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲೆಲ್ಲ ಘಾಟ್ ಸುತ್ತಲೂ ಕೂಡ ಜನಸಾಗರ ನೆರೆದಿರುವ ದೃಶ್ಯವನ್ನ ಕೂಡ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಅವ್ರ ಹತ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೈ ಬೀಸಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೋಡಬಹುದು. ಇಲ್ಲಿ ರಿಪಬ್ಲಿಕಾಣ ಗ್ರೌಂಡ್ ರಿಪೋರ್ಟ್ ಕಾರಣ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಪ್ರತಿ ಕ್ಷಣದ ಮಾಹಿತಿಯನ್ನ ಅಲ್ಲಿಂದ ಇಲ್ಲಿ ತನಕ ತಲುಪಿಸ್ತಾ ಇದ್ದಾರೆ. ಹಿಂದೂಗಳಿಗೆ ಸಹಜವಾಗಿ ಒಮ್ಮೆಯಾದ್ರೂ ಈ ಮಹಾಕುಂಭ ಮೇಳದಲ್ಲಿ ಭಾಗಿ ಆಗಲೇಬೇಕು ಅನ್ನುವಂಥ ಭಾವನೆ, ಆ ಭಾವನೆಗಳನ್ನ ಇಟ್ಕೊಂಡೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂತಹ ವಿಚಾರ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ, ಯಾವ ರೀತಿ ಸಂಭ್ರಮ ಇದೆ, ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸೊ ಮತ್ತೊಮ್ಮೆ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅವರನ್ನ ಸಂಪರ್ಕ ಮಾಡ್ತೀವಿ, ಕಾರಣ ಅಲ್ಲೇ ಇದ್ದಾರೆ.
ಅಲ್ಲಿನ ಸಂಭ್ರಮ ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಬಟ್ ಅದಕ್ಕೂ ಮುನ್ನ ದೃಶ್ಯ ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಬೋಟ್ ಮೂಲಕ ಹೊರಟಿರುವ ದೃಶ್ಯ, ಅಲ್ಲಿನ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ತಿದ್ದಾರೆ. ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಅವ್ರ ಜೊತೆಗಿರುವಂತಹ ದೃಶ್ಯ ನೀವು ಗಮನಿಸ್ತಾ ಇರೋದು ನೋಡಿ. ಎಲ್ಲವನ್ನ ಕೂಡ ಅವರು ಮಾಹಿತಿ ಕೊಡ್ತಿದ್ದಾರೆ. ಇಲ್ಲಿನ ಸಂಭ್ರಮ ಜೊತೆಗೆ ಭಕ್ತಾದಿಗಳು ನೆರೆದಿರುವಂತಹ ದೃಶ್ಯ ಈಗಿದೆಯಲ್ಲ, ಅಲ್ಲಿರುವ ಭಕ್ತಾದಿಗಳಿಗೆ ಬಹಳ ಸಂತಸ ಅನ್ಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಅವರು ಕೂಡ ಪುಣ್ಯ ಸ್ನಾನ ಮಾಡ್ತಾರೆ, ಅವ್ರನ್ನ ಕಣ್ತುಂಬಿಕೊಳ್ತಿದ್ದೀವಿ ಅನ್ನುವಂಥ ಖುಷಿ ಕೆಲ ಭಕ್ತಾದಿಗಳಲ್ಲಿ ನೋಡೋದಕ್ಕೂ ಕೂಡ ಸಿಗುತ್ತೆ. ಸೊ ಅಲ್ಲಿ ಅನೇಕ ಭಕ್ತಾದಿಗಳು ನೆರೆದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಒಂದು ಸೈಡ್ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಅದ್ಭುತ ಕ್ಷಣಗಳು. ಯಾಕಂದ್ರೆ ಈ ದೃಶ್ಯಗಳು ನೋಡೋದಕ್ಕೆ ಸಿಗೋದು ನಿಮ್ಗೆ ಮತ್ತೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ, ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೂ ಕೂಡ ಇಂಥ ನೋಡಿ. ನಾವೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವಂತ ಎಕ್ಸಾಕ್ಟ್ ಈ ಪಾಯಿಂಟ್ ಅಲ್ಲಿ ಇದೀವಿ. ಮೋದಿ ಇಲ್ಲಿಂದ ಬರ್ತಾರೆ, ಬಂದವರು ಹಿಂಗ್ ಬರ್ತಾರೆ. ಮೋದಿ ನೋಡಿ, ಅರೈಲ್ ಘಾಟ್ ಇಂದ ಮೋದಿ ಆ ಕಡೆಯಿಂದ ಎಂಟರ್ ಆಗಿದ್ದಾರೆ. ಎಂಟರ್ ಆಗಿ ಯೋಗಿ ಆದಿತ್ಯನಾಥ್ ಅವ್ರ ಜೊತೆಗೆ ಮೋದಿ ಆಗಮಿಸ್ತಾ ಇದ್ದಾರೆ. ಬಂದವರು ನೇರವಾಗಿ ಬರೋದು ತ್ರಿವೇಣಿ ಸಂಗಮಕ್ಕೆ. ತ್ರಿವೇಣಿ ಸಂಗಮದ ಅಪೋಸಿಟ್ ಸೈಡ್ ನಲ್ಲಿ ನಾವಿದ್ದೀವಿ. ಅರೈಲ್ ಘಾಟ್ ಇಂದ ತ್ರಿವೇಣಿ ಸಂಗಮಕ್ಕೆ ಸುಮಾರು ಆ ವೇ ಇದೆಯಲ್ಲ, ಅದರಲ್ಲಿ ಮೋದಿ ಬಂದು ಆ ನಂತರ ತ್ರಿವೇಣಿ ಸಂಗಮದಲ್ಲಿ ಗಂಗಾ, ಸರಸ್ವತಿ ಹಾಗೆ ಯಮುನಾ ನದಿ ಸಂಧಿಸುವಂತ ಜಾಗ ನನ್ನ ವಿಜೆ ಕೃಷ್ಣ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ಪಾಯಿಂಟ್ ಅಲ್ಲಿ ಮೋದಿ ಅಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದವರು ನೇರವಾಗಿ ಮೋದಿ ಈ ಮಾರ್ಗವಾಗಿ ಬರ್ತಾರೆ. ಬಂದಾದ ನಂತರ ಮೋದಿ ಬರೋದು ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ನಲ್ಲಿ ನೋಡಿ. ಇಲ್ಲಿ NSG ಮತ್ತೆ SPG ಕಮಾಂಡೋಗಳು ಮತ್ತೆ ಸಿಬ್ಬಂದಿ, ಇಲ್ಲಿ ಪೊಲೀಸ್ ಸಿಬ್ಬಂದಿ ಹೈಟ್ ಸೆಕ್ಯೂರಿಟಿಯೊಂದಿಗೆ ಇಲ್ಲಿ ನಿಂತಿರೋದನ್ನ ಗಮನಿಸ್ತಾ ಇದೀವಿ. ಇಲ್ಲಿ ವಿಶೇಷವಾದಂತ ಕ್ರೂಸರ್ ಕೂಡ ರೆಡಿ ಆಗಿದೆ. ಇಲ್ಲಿ ಬಂದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಾರ್ಗವಾಗಿ ಬರ್ತಾರೆ. ಬಂದವರು ಹೀಗೆ ಬಂದು ಇಲ್ಲಿಂದ ನೇರವಾಗಿ ಹನುಮಾನ್ ಗಡಿ ಟೆಂಪಲ್ಗೆ ಹೋಗ್ತಾರೆ. ಹನುಮಾನ್ ಗಡಿ ಟೆಂಪಲ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಲಗಿರುವ ಆಂಜನೇಯನಿಗೆ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಆಶೀರ್ವಾದವನ್ನ ಪಡೆದು ಆನಂತರ ಸಂಗಮದಲ್ಲಿ ಸಾಧು ಸಂತರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗಿರ್ತಾರೆ. ಆನಂತರ ನೇರವಾಗಿ ಸುಮಾರು 1 ಗಂಟೆಗಳ ಕಾಲ ಇಲ್ಲಿದ್ದು ಆನಂತರ ನೇರವಾಗಿ ವಾಪಸ್ ದೆಹಲಿಗೆ ಹೋಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಯೋಗಿ ಆದಿತ್ಯನಾಥ ಕೂಡ ಇದ್ದಾರೆ. ಯೋಗಿ ಆದಿತ್ಯನಾಥ ಮೋದಿ ಆಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ನನ್ನ ಈ ಕೈ ನೇರಕ್ಕೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಾಣಿಸ್ತಿರುವಂತ ಅಲ್ಲಿ ಬೋಟಿಂಗ್ ಎಲ್ಲ ಇದೆಯಲ್ಲ, ಆ ಸ್ಪೇಸ್ ಅದು ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸ್ನಾನವನ್ನ ಮಾಡಿ ಆನಂತರ ಪ್ರಧಾನಿ ಮೋದಿ ಅಲ್ಲಿ ಗಂಗೆಗೆ ಪೂಜೆ ಮಾಡಿ ನೇರವಾಗಿ ಬರ್ತಾರೆ. ಈ ಪಾಯಿಂಟ್ ಬರ್ತಾರೆ. ಇಲ್ಲಿ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿ ಮತ್ತೆ NSG ಸೇರಿದಂತೆ SPG ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಆ ಬೋಟ್ ನಲ್ಲಿ ಸಜ್ಜಿತ ರೀತಿಯಲ್ಲಿ ರೆಡಿಯಾಗಿ ಕೂತಿರೋದನ್ನ ಗಮನಿಸ್ತಾ ಇದ್ದೀರಿ. ಆ ನಂತರ ಮೋದಿ ಹಾಗೆ ಬಂದು ಅಲ್ಲಿ ಹೋಗ್ತಾರೆ. ಅಲ್ಲಿಂದ ಹನುಮಾನ್ ಗಡಿಯನ್ನ ಪ್ರವೇಶ ಮಾಡ್ತಾರೆ. ಹೂವು ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಡೆಕೋರ್ ಮಾಡಿರುವಂತ ಈ ಒಂದು ಕ್ರೂಸರ್ ಇದೆಯಲ್ಲ, ಇಲ್ಲಿಗೆ ಬಂದು ಮೋದಿ ಇಲ್ಲಿಂದ ಆ ನಂತರ ಹನುಮಾನ್ ಗಡಿ ಟೆಂಪಲ್ಗೆ ಹೋಗ್ತಾರೆ. ಹನುಮಾನ್ ಗಡಿ ಟೆಂಪಲ್ ನಲ್ಲಿ ಮೋದಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಆನಂತರ ವಾಪಸ್ ಮತ್ತೆ ಹೆಲಿಪ್ಯಾಡ್ಗೆ ಹೋಗಿ ಅಲ್ಲಿಂದ ದೆಹಲಿಗೆ ಹೋಗ್ತಾರೆ. ಮೋದಿ ಅವರ ಮಟ್ಟಿಗೆ ಈ ಭೇಟಿ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ.